ಇಂದು ಈ ಒಂದು ನಮ್ಮ ವ್ಯಾಪ್ತಿಗೆ ಹೆಚ್ಚಿನ ಪ್ರಮಾಣದಾಗ ವಿದೇಶಿ ಪಕ್ಷಿಗಳು ಆಹಾರಕ್ಕಾಗಿ ಮಾಗಡಿಕೆರೆಯಲ್ಲಿ ಒಂದು ನೀರಿಗಾಗಿ ಮತ್ತು ವಾಸಸ್ಥಳವಾಗಿ ಒಂದು ಮಾಗಡಿಕೆರೆಯಲ್ಲಿ ಒಂದು ಪಕ್ಷಿಧಾಮ ಅಂತ ಹೆಸರಾಗಿ ಇವತ್ತು ರಾಜನಗರಲ್ಲಿ ಒಂದು ಹೆಚ್ಚಿನ ಪ್ರಮಾಣದಾಗ ಒಂದು ಮೇಲ್ದರ್ಜೆಗೇರಿಸಿ ಇವತ್ತು ರಾಮೋ ಅನ್ನೋಂಥ ಒಂದು ರಾಮ್ಸೋ ಅನ್ನೋಂಥ ಒಂದು ಮೇಲ್ದರ್ಜೆಗೆ ಇವತ್ತು ಹೆಚ್ಚಿನ ಮಟ್ಟದಾಗ ಒಂದು ಪಕ್ಷಿಧಾಮ ಅಂತ ಗುರುತಿಸಿಕೊಳ್ಳುತ್ತದೆ. ಆದರೆ ವಿದೇಶಿ ಪಕ್ಷಿಗಳು ನಮ್ಮ ಇರ್ತಕ್ಕಂಥ ಲೋಕಲ್ ಹಕ್ಕಿಗಳು ಸಹಿತ ಒಂದು ರೈತರಿಗೆ ಬಡ್ಡಿಯಾಗಿ ಒಂದು ಮಾಡ್ತಾವೆ. ಇವತ್ತು ಗಿಳಿಯರಾಗಲಿ ಪಾರಿವಾಳರಾಗಲಿ ಅವು ನಮ್ಮ ರೈತರಿಗೆ ಸಹಾಯವಾಗಿರ್ತವೆ. ಆದರೆ ವಿದೇಶಿ ಪಕ್ಷಿಗಳು ಆಹಾರಕ್ಕಾಗಿ ಬಂದಿರ್ತಾವಲ್ಲ ಇರ್ತಕ್ಕಂಥ ಪ್ರೆಸೆಂಟಾಗಿ ಇರ್ತಕ್ಕಂಥ ಒಂದು ನವಂಬರ್ ಇವತ್ತು ಸುಮಾರು ಒಂದು 29ಕ್ಕೆ ಬಂದ್ರೆ 25 ದಿವಸದ ಬೆಳೆ ಒಂದು ಕಡಲೆ ಬೆಳೆ ಸಣ್ಣದಾದಂಥ ಬೆಳೆನ ಪೂರ್ತಿ ಸರ್ವನಾಶ ಮಾಡ್ತಿದ್ದಾವೆ. ಈಗ ದಿನಾನು ಬೆಳಿಗ್ಗೆ ಮತ್ತು ಸಂಜೆಗೆ ಈ ರೀತಿ ಒಂದು ಇರ್ತಕ್ಕಂಥ ಒಂದು ಸಸ್ಯಗಳನ್ನು ಸಹಿತ ಅವು ತಿಂದು ದಿನನಿತ್ಯ ಅವನ್ನ ಒಂದು ರೈತನ ಒಂದು ಬಾಳನ್ನು ಬರಡು ಮಾಡ್ತಿದ್ದಾವೆ. ಈ ರೀತಿ ಒಂದು ಕಡಲೆಗಳನ್ನು ದಿನ ತಿಂತದೆ. ಇದಕ್ಕೆ ಮುಂದೆ ಜೀವವಿಲ್ಲ, ಇದು ಒಂದು ಅಂತ್ಯ ಸ್ಥಿತಿ ಅಂತ ಹೇಳ್ಬೋದು. ಇವತ್ತು ನಾವು ಇದನ್ನೆಲ್ಲ ಮಾಹಿತಿಯನ್ನು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಶಿರಟ್ಟಿ ವಲಯ ಅರಣ್ಯ ಅಧಿಕಾರಿಗಳಿಗೆ ಅವ್ರಿಗೆ ಹೇಳಿದಾಗ ಒಂದು ಸ್ಪಂದನೆ ಮಾಡಿದ್ವಿ. ಸರ್ ತಮ್ಮ ಹೆಸರು? ಸರ್ ರಾಮಪ್ಪ ಪೂಜಾರ್ ಅಂತಂತಂದು ನಮ್ಮ ಅರಣ್ಯ ವಲಯ ಅಧಿಕಾರಿಗಳು ಬಂದು ದಿಢೀರ್ನ ಅವ್ರ ಸಿಬ್ಬಂದಿಗಳು ಮತ್ತು ಬಂದು ಅದನ್ನು ಇದು ಸೂಕ್ತ ಏನೈತಿ ಏನಿಲ್ಲ ಒಂದು ಪ್ರಾತ್ಯಕ್ಷಿಕವಾಗಿ ನೋಡ್ರಿ ಅಂತ ಹೇಳಿದಾಗ ತಾವು ಒಂದು ನಮ್ಮ ಮಾತಿಗೆ ಹೋಗ್ಬಿಟ್ಟು ಇವತ್ತು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಒಟ್ಟು ಟೋಟಲ್ ಆಗಿ ಇರ್ತಕ್ಕಂಥ ಎಷ್ಟು ವ್ಯಾಪ್ತಿಗಳು ಎಷ್ಟು ಗ್ರಾಮಗಳನ್ನು ಹಾಳು ಮಾಡ್ತದೆ ಅನ್ನೋದನ್ನು ಮತ್ತು ಪರಿಶೀಲಿಸಿ ನಾವು ಒಂದು ಫಾರ್ಮರ್ಸಿಂದ ಅವ್ರಿಗೊಂದು ಮನವಿ ಪತ್ರ ಕೊಡ್ತೀವಿ. ಅದನ್ನು ಸರ್ಕಾರಕ್ಕೆ ಮತ್ತು ಮುಟ್ಟಿಸಿ ಮತ್ತು ಇರ್ತಕ್ಕಂಥ ಅರಣ್ಯ ಸಚಿವರು ಸಹಿತ ಮುಟ್ಟಿಸಿ ನಮ್ಮ ರೈತರಿಗೆ ಇವತ್ತು ಅರಣ್ಯದಿಂದ ಇವತ್ತು ಪ್ರಾಣಿಗಳಿಂದ ಹಾಳಾದ್ರೆ ಒಂದು ಪರಿಹಾರ ಕೊಡುವಂಥ ರೂಪದಾಗ ಒಂದು ಸರ್ಕಾರದಾಗ ಒಂದು ಸುತ್ತಲಿದೆ. ಆದರೆ ಪಕ್ಷಿಗಳಿಂದ ಈ ಪ್ರಮಾಣದ ಹಾಳಾಗತ್ತೆ ಅನ್ನೋದನ್ನು ಇದನ್ನು ಒಂದು ಪ್ರಾಥಮಿಕವಾಗಿ ಒಂದು ಅವಲೋಕಿಸಿ ನಮ್ಮ ಒಂದು ಇರ್ತಕ್ಕಂಥ ಏನು ಹಾಳಾದಂಥ ರೈತರು ಅದಾರಲ್ಲ ಅಂದರೆ ಬೆಳೆ ಹಾಳಾದಂಥ ರೈತರು ಅದಾರಲ್ಲ ದಿಢೀರ್ನ ನಮಗೊಂದು ಸರ್ಕಾರದಿಂದ ಒಂದು ಆರ್ಡರ್ ಮಾಡಿಸ್ಬೇಕು. ಇದನ್ನು ತಾವು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ನಮಗೆ ಒಂದು ನ್ಯಾಯ ಕೊಡ್ಬೇಕಂತ ಈ ಮೂಲಕ ಕಲಿ ಹೊಲ ಹಾಳು ಮಾಡ್ತಿರುವ ಹಕ್ಕಿಗಳು. ಮುಂದ್ಕೊಂಬ ನೋಡು, ಇಷ್ಟು ಮಗ್ಲು ಬಂದ್ರೆ ಹೇಳ್ಬಲ್ವು. ಯಾವ್ದು ನೋಡಿ ಇನ್ನೊಂದು ಹೇಳ್ವಲ್ದೆ.